ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಅಗ್ನಿತತ್ವ ರಾಶಿಗಳಾದಂತಹ ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ ವ್ಯಕ್ತಿಗಳ ಗುಣಗಳು, ಅವಗುಣಗಳು ಅಂದರೆ ಪಾಸಿಟಿವ್ ನೇಚರ್ ಹಾಗೆ ನೆಗೆಟಿವ್ ನೇಚರ್ಗಳ ಬಗ್ಗೆ, ಇದರ ಜೊತೆಗೆ ಇವರ ಜೀವನದಲ್ಲಿ ಯಾವ ವಯಸ್ಸಿನಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎಂಬಂತಹ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ. ಪೃಥ್ವಿ ತತ್ವ ರಾಶಿಗಳಾದಂತಹ ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಈ ವಿಡಿಯೋವನ್ನು ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿದ್ದೇನೆ. ನೀವು ನಿಮ್ಮ ಸ್ನೇಹಿತರ ಅಥವಾ ಹಸ್ಬೆಂಡ್, ವೈಫ್, ರಿಲೇಟಿವ್ಸ್ ಯಾರಾದರೂ ಪೃಥ್ವಿ ತತ್ವದ ರಾಶಿಯವರಾಗಿದ್ದರೆ ಆ ವಿಡಿಯೋವನ್ನು ನೋಡಿ ಅವರ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ನಿಮಗೆ ಆ ವಿಡಿಯೋ ಹೆಲ್ಪ್ ಆಗುತ್ತೆ. ಪಂಚತತ್ವಗಳಲ್ಲಿ 4 ತತ್ವಗಳ ಆಧಾರದ ಮೇಲೆ 3 ರಾಶಿಗಳನ್ನು ಒಂದೊಂದು ತತ್ವಗಳಿಗೆ ಹಂಚಿಕೆಯನ್ನು ಮಾಡಿದ್ದಾರೆ. ಈ ತತ್ವಗಳು ಆಯಾ ರಾಶಿಯವರ ಮೇಲೆ ತನ್ನ ಪ್ರಭಾವವನ್ನು ಬೀರುವುದರಿಂದ ಆ ರಾಶಿಯವರಲ್ಲಿ ಎಕ್ಸ್ಟ್ರಾ ಕ್ವಾಲಿಟೀಸು, ಎಕ್ಸ್ಟ್ರಾ ನೇಚರನ್ನು ಕಾಣಬಹುದು. ಇವತ್ತಿನ ದಿನ ಅಗ್ನಿತತ್ವದ ರಾಶಿಗಳಾದಂತಹ ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿಯವರ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ. ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ ಅಗ್ನಿತತ್ವದ ಕ್ಯಾಟಗರಿಯಲ್ಲಿ ಬರ್ತಾರೆ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ, ಇದನ್ನು ಸೇನಾಧಿಪತಿ ಅಂತಲೂ ಕರಿತೇವೆ. ಸಿಂಹರಾಶಿಯ ಅಧಿಪತಿ ಕಿಂಗ್ ಆಫ್ ದ ಪ್ಲಾನೆಟ್ ಸೂರ್ಯದೇವ ಆಗಿರ್ತಾರೆ. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ, ಜ್ಞಾನದ ಅಧಿದೇವತೆ ಗುರುದೇವ ಆಗಿರ್ತಾರೆ. ಮೊದಲು ಇವರ ಗುಣಗಳ ಬಗ್ಗೆ ಮಾತನಾಡೋಣ, ನಂತರ ಅವಗುಣಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಅಗ್ನಿ ಅಂದರೆ ಏನು? ಬೆಂಕಿ. ಅಗ್ನಿಯ ಗುಣ ಏನು? ಬಹಳ ಪವರ್ಫುಲ್, ಎನರ್ಜಿಟಿಕ್, ಸ್ಟ್ಯಾಮಿನಾ ತುಂಬ ಕಾಣಬಹುದು ಇವರಲ್ಲಿ. ಈ ರಾಶಿಯವರು ಬಹಳ ಧೈರ್ಯವಂತರಾಗಿರ್ತಾರೆ, ಸಾಹಸಿಗಳಾಗಿರ್ತಾರೆ, ಯಾರಿಗೂ ಹೆದರೋದೇ ಇಲ್ಲ, ಯಾರ ಮುಂದೇನೂ ತಲೆ ತಗ್ಗಿಸೋ ಮಾತೇ ಇಲ್ಲ. ಇವರು ತನ್ನ ಯಾವುದೇ ಕೆಲಸದಲ್ಲೇ ಆಗಲಿ ಹಗಲು ರಾತ್ರಿ ಅನ್ನದೇ ಸತತ ಪ್ರಯತ್ನವನ್ನು ಮಾಡುವವರಾಗಿರ್ತಾರೆ. ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಇವರು, ಒನ್ಲಿ ಕೆಲಸದ ಕಡೆ ಮಾತ್ರ ಫೋಕಸ್, ಕಾನ್ಸಂಟ್ರೇಷನನ್ನು ಮಾಡ್ತಾರೆ. ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ಎಲ್ಲರಿಗೂ, ಅಂದರೆ ಯಾರಿಗೆ ಕಷ್ಟ ಅಂದರೂ ತನ್ನ ಫ್ರೆಂಡ್ಸು, ರಿಲೇಟಿವ್ಸು ಕಷ್ಟ ಅಂದರೆ ಅವರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಹೆಲ್ಪನ್ನು ಮಾಡುವ ಗುಣ ಈ ವ್ಯಕ್ತಿಗಳಲ್ಲಿ ಕಾಣಬಹುದು. ಈ ಅಗ್ನಿತತ್ವದ ರಾಶಿಯವರ ಇನ್ನೊಂದು ಸ್ಪೆಷಲ್ ಕ್ವಾಲಿಟಿ ಏನು ಗೊತ್ತಾ? ತನ್ನ ಪ್ರೊಫೆಷನ್ ಲೈಫಲ್ಲೇ ಆಗಲಿ, ಪರ್ಸನಲ್ ಲೈಫಲ್ಲೇ ಆಗಲಿ ಫೇಲ್ಯೂರ್ಸ್ ಉಂಟಾದರೆ ಇವರಿಗೆ ಫೇಲ್ಯೂರ್ಸ್ ಆಗೋದು ಕಡಿಮೆ ಪ್ರೊಫೆಷನ್ ಲೈಫಲ್ಲಿ. ಯಾಕಂದರೆ ಇವರು ಹಿಡಿದ ಕೆಲಸವನ್ನು ತುಂಬ ಹಠದಿಂದ, ತುಂಬ ಟೈಮ್ ಸೆನ್ಸ್ ಇಟ್ಕೊಂಡು ಮಾಡಿ ಮುಗಿಸುವವರೆಗೂ ಬಿಡೋದಿಲ್ಲ ಆ ಕೆಲಸವನ್ನು. ಇಫ್ ಇನ್ ಕೇಸ್ ಇವರಲ್ಲಿ ಅಂದರೆ ಪ್ರೊಫೆಷನ್ ಲೈಫಲ್ಲಿ ಫೇಲ್ಯೂರ್ಸ್ ಬಂದರೂ ತುಂಬ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸ್ವಲ್ಪ ಹೊತ್ತು ಬೇಜಾರು ಮಾಡ್ಕೊಳ್ತಾರೆ, ಆಬಿಯಸ್ ಅಲ್ವಾ, ಎಲ್ರಿಗೂ ಬೇಜಾರಾಗುತ್ತೆ. ಬಟ್ ಇಮಿಡಿಯೇಟಾಗಿ ಬೌನ್ಸ್ ಬ್ಯಾಕ್ ಆಗ್ತಾರೆ, ಮತ್ತೆ ಆ ಕೆಲಸವನ್ನು ಅದೇ ಎನರ್ಜಿಯಲ್ಲಿ ರೀಸ್ಟಾರ್ಟ್ ಮಾಡ್ತಾರೆ. ಈ ಅಗ್ನಿತತ್ವದ ರಾಶಿಯವರು ಓದೋದ್ರಲ್ಲಿ, ಬರೆಯೋದ್ರಲ್ಲಿ ಯಾವಾಗಲೂ ಸದಾ ಮುಂದೆ ಇರ್ತಾರೆ. ತುಂಬ ಬುದ್ಧಿವಂತರಾಗಿರ್ತಾರೆ, ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ. ಸ್ಪೋರ್ಟ್ಸಲ್ಲೂ ತುಂಬ ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ. ಅಗ್ನಿತತ್ವದ ರಾಶಿಯವರು ಅವಕಾಶಗಳಿಗೋಸ್ಕರ ಕಾಯೋದಿಲ್ಲ, ತಾನೇ ಸ್ವತಃ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಗುಣದವರು. ಎಲ್ಲ ಕ್ಷೇತ್ರದಲ್ಲೂ ನಂಬರ್ 1 ಆಗಿರಲು ಬಯಸ್ತಾರೆ. ಅಗ್ನಿತತ್ವ ರಾಶಿಯವರು ಒಂದು ಮೀಟಿಂಗ್ ಹಾಲ್ಗೆ ಎಂಟ್ರಿ ಕೊಟ್ಟರೆ ಎಲ್ಲರೂ ಇವರ ಕಡೆ ತಿರುಗಿ ನೋಡುವಷ್ಟು ಫೈರ್ ಇವರ ಕಣ್ಣಲ್ಲಿ, ಇವರ ಮುಖದಲ್ಲಿ ಕಾಣಬಹುದು. ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ. ಇವರು ಎಲ್ಲೇ ಹೋದರೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ, ಹಾಗೆಯೇ ಇರ್ತಾರೆ. ಇವಿಷ್ಟು ಇವರ ಬೆಸ್ಟ್ ಗುಣಗಳು. ಇವಾಗ ಅಗ್ನಿತತ್ವ ರಾಶಿಯವರ ಅವಗುಣಗಳ ಬಗ್ಗೆ, ನೆಗೆಟಿವ್ ಸೈಡ್ಸ್ ನೋಡೋಣ. ಈ ರಾಶಿಯವರಿಗೆ ಬಹಳ ಬೇಗ ಕೋಪ ಬರುತ್ತೆ, ಕೋಪ ಮಾಡ್ಕೊಳ್ತಾರೆ. ಈ 3 ರಾಶಿಯವರನ್ನು ಶಾರ್ಟ್ ಟೆಂಪರ್ ರಾಶಿ ಅಂತಲೂ ಕರಿಬಹುದು. ಮೂಗಿನ ಮೇಲೆ ಕೋಪ ಮಾಡ್ಕೊಳ್ತಾರೆ, ಅಗ್ನಿ ರೀತಿ ಕೋಪ ಬರುತ್ತೆ ಇವರಿಗೆ, ಬೆಂಕಿ ರೀತಿ ಕೋಪ ಮಾಡ್ಕೊಳ್ತಾರೆ. ಕೋಪ ಬಂದಾಗ ಏನು ಮಾತನಾಡಬಾರ್ದೋ ಅದನ್ನೇ ಮಾತಾಡಿರ್ತಾರೆ. ಕೋಪ ಬಂದಾಗ ತನ್ನ ಫ್ಯಾಮಿಲಿ, ಮಕ್ಕಳು ಯಾರು ಅಂತಲೂ ನೋಡೋದಿಲ್ಲ, ಎದುರುಗಡೆ ಇರುವವರು ಯಾರು ಅಂತಲೂ ನೋಡದೆ ರಿಯಾಕ್ಟ್ ಮಾಡ್ತಾರೆ. ಆದರೆ ನಂತರ ರಿಯಲೈಸ್ ಆಗುತ್ತೆ ಇವರಿಗೆ, ರಿಯಲೈಸ್ ಮಾಡ್ಕೊಳ್ತಾರೆ, ನಾನು ಹಾಗೆ ಮಾತನಾಡಬಾರ್ದಾಗಿತ್ತು ಅಂತ ಯೋಚನೆ ಮಾಡ್ತಾರೆ. ಬಟ್ ಅಷ್ಟೊತ್ತಿಗೆ ಪರಿಸ್ಥಿತಿ ಹದಗೆಟ್ಟಿರುತ್ತೆ. ಬೇರೆಯವರು ಈ ಅಗ್ನಿತತ್ವದ ರಾಶಿಯವರ ಮೇಲೆ ಅಧಿಕಾರವನ್ನು ಚಲಾಯಿಸಿದರೆ ಇವರು ಸಹಿಸೋದಿಲ್ಲ, ಇವರಿಗೆ ಇಷ್ಟನೂ ಆಗೋದಿಲ್ಲ. ಬಟ್ ಇವರು ಎಲ್ಲರ ಮೇಲೂ ಅಧಿಕಾರವನ್ನು ಚಲಾಯಿಸುತ್ತಾರೆ, ಎಲ್ಲರನ್ನ ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಿಕ್ಕೆ ಇಷ್ಟಪಡ್ತಾರೆ. ತನ್ನ ಮಾತೇ ನಡೆಯಬೇಕು ಅನ್ನುವಂತಹ ಮನಸ್ಥಿತಿ ಇವರದಾಗಿರುತ್ತೆ. ತನ್ನ ಫ್ಯಾಮಿಲಿ ಅಥವಾ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮಾತನ್ನು ಕೇಳಲು ಇವರು ಸಿದ್ಧವಿರೋದಿಲ್ಲ, ಅಂದರೆ ರೆಡಿ ಇರೋದಿಲ್ಲ.
ಇದರಿಂದಾಗಿ ಇವರಿಗೆ ಫ್ರೆಂಡ್ ಸರ್ಕಲ್ ಬಹಳ ಲಿಮಿಟೆಡ್ ಆಗಿರುತ್ತೆ. ತುಂಬ ಕಡಿಮೆ ಸ್ನೇಹಿತರಿರ್ತಾರೆ. ಇವರು ಕಡಿಮೆ ಫ್ರೆಂಡ್ ಸರ್ಕಲನ್ನು ಇಟ್ಕೊಂಡಿರ್ತಾರೆ. ಅಗ್ನಿ ತತ್ವದವರನ್ನು ಎಲ್ಲರೂ ಈಗೋ ಆ್ಯಟಿಟ್ಯೂಡ್ ಜಾಸ್ತಿ, ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಮಾಡೋದು ಸಹ ಇದೆ. ಆದರೆ ಇವರು ಮನಸ್ಸಿನಿಂದ ತುಂಬ ಒಳ್ಳೆಯವರಾಗಿರ್ತಾರೆ. ಇವರು ಎಮೋಷ್ನಲ್ ಆಗಿರ್ತಾರೆ. ಆದರೆ ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿಯವರಷ್ಟು ಎಮೋಷ್ನಲ್ ಆಗಿರೋದಿಲ್ಲ. ಯಾಕಂದರೆ ಈ 3 ರಾಶಿಯವರು ಜಲತತ್ವ ರಾಶಿಯಲ್ಲಿ ಬರ್ತಾರೆ. ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಆದರೆ ಅಗ್ನಿತತ್ವ ರಾಶಿಯವರು ಜಲತತ್ವ ರಾಶಿಯವರಷ್ಟು ಎಮೋಷ್ನಲ್ ಆಗಿರೋದಿಲ್ಲ. ಬಟ್ ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆ ವ್ಯಕ್ತಿಗಳು ಇವರು. ಚಂದ್ರನ ಬೀಜ ಮಂತ್ರವನ್ನು ನೀವು ಪಠಿಸೋದ್ರಿಂದ, ಬೀಜ ಮಂತ್ರ ನಾನು ಹೇಳ್ತೇನೆ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ 11 ಬಾರಿ ಅಥವಾ 21 ಬಾರಿ ಪಠಿಸೋದ್ರಿಂದ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಅದು ಏನು ಮಾಡೋಕ್ಕಾಗಲ್ಲ, ನಿಮ್ಮ ಬೈ ಬರ್ತ್ ಅದು ನೇಚರ್ ಕೊಟ್ಟಿರುವಂತಹ ಗುಣ ನಿಮಗೆ ಅಗ್ನಿತತ್ವ. ಆದರೂ ಪ್ರಯತ್ನ ಮಾಡಿ. ಅಗ್ನಿತತ್ವ ರಾಶಿಯವರಿಗೆ 27ನೇ ವಯಸ್ಸಿನಲ್ಲಿ ತನ್ನ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ. 27ನೇ ವರ್ಷದಲ್ಲಿ ತನ್ನ ಜೀವನದಲ್ಲಿ ಒಂದು ಮಹತ್ತರ ಬದಲಾವಣೆಯನ್ನು, ಯಶಸ್ಸನ್ನು ಕಾಣ್ತೀರಾ ನೀವು. ನಿಮ್ಮ ಪರ್ಸ್ನಲ್ ಲೈಫಲ್ಲಾಗಲಿ, ಪ್ರೊಫೆಷನ್ ಲೈಫಲ್ಲಾಗಲಿ ಒಂದು ದೊಡ್ಡ ಸಕ್ಸಸ್ಸನ್ನು ಕಾಣ್ತೀರಾ. ಇವಿಷ್ಟು ವಿಚಾರಗಳು ಅಗ್ನಿತತ್ವ ರಾಶಿಯವರ ಗುಣ ಹಾಗೂ ಅವಗುಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.